ಹಿಂದೂ ಧರ್ಮದಲ್ಲಿ ದೇವರನ್ನ ಪೂಜಿಸುವ ಕೊನೆಯಲ್ಲಿ ನಾವು ಯಾವ ದೇವರನ್ನ ಪೂಜಿಸುತ್ತಿದ್ದೇವೆಯೋ ಆ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನ ಅರ್ಪಿಸಲಾಗುತ್ತದೆ. ಇದನ್ನು ಪ್ರಸಾದವೆಂದು ಕೂಡ ಕರೆಯಲಾಗುತ್ತದೆ. ದೇವರನ್ನು ಪೂಜೆಯಲ್ಲಿ ಶೀಘ್ರದಲ್ಲೇ ಒಲಿಸಿಕೊಳ್ಳಲು, ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಪಡೆದುಕೊಳ್ಳುವುದಕ್ಕಾಗಿ ಆಯಾ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನ ಪೂಜೆಯಲ್ಲಿ ಅರ್ಪಿಸಲಾಗುತ್ತದೆ. ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುವುದು. ಯಾವ ದೇವರಿಗೆ ಯಾವ ಪ್ರಸಾದ ಅರ್ಪಿಸಬೇಕು ಎನ್ನುವ ಮಾಹಿತಿ ಹೀಗಿದೆ ನೋಡಿ. ದೇವರಿಗೆ ನೈವೇದ್ಯವನ್ನು ಹೇಗೆ ಅರ್ಪಿಸಬೇಕು? ಯಾವುದೇ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸುವಾಗ ವಿಶೇಷ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ನೈವೇದ್ಯವನ್ನು ಅರ್ಪಿಸಬೇಕು. ಆದ್ದರಿಂದ ನೈವೇದ್ಯವು ಯಾವಾಗಲೂ ಶುದ್ಧ ಮತ್ತು ತಾಜಾವಾಗಿರಬೇಕು ಮತ್ತು ಅದನ್ನು ಅರ್ಪಿಸುವಾಗ ಮನಸ್ಸಿನಲ್ಲಿ ಭಕ್ತಿಯ ಭಾವನೆ ಇರಬೇಕು. ಪ್ರೀತಿಯಿಂದ ದೇವರಿಗೆ ನೈವೇದ್ಯ ಸಲ್ಲಿಸಬೇಕು. ಈ ರೀತಿಯಾಗಿ ನೈವೇದ್ಯವನ್ನು ಅರ್ಪಿಸುವುದರಿಂದ ದೇವರುಗಳು ಸಂತೋಷ ಪಡುತ್ತಾರೆ ಹಾಗೂ ಜನರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾನೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಧಾರ್ಮಿಕ ಭಾವನೆಗಳು ಬೆಳೆಯುತ್ತವೆ. ಗಣಪತಿ ದೇವನಿಗೆ ನೈವೇದ್ಯ. ಗಣಪತಿ ದೇವನನ್ನ ಎಲ್ಲ ದೇವರುಗಳಲ್ಲಿ ಮೊದಲ ಪೂಜಿಪನೆಂದು ಪರಿಗಣಿಸಲಾಗುತ್ತದೆ. ಗಣಪತಿ ಪೂಜೆಯ ಸಮಯದಲ್ಲಿ ನಾವು ಆತನಿಗೆ ನೈವೇದ್ಯವಾಗಿ ಮೋದಕ ಮತ್ತು ಲಡ್ಡುಗಳನ್ನು ಅರ್ಪಿಸಬೇಕು. ಇದು ಗಣಪತಿಗೆ ಅತ್ಯಂತ ನೆಚ್ಚಿನ ನೈವೇದ್ಯವೆಂದು ಪರಿಗಣಿಸಲಾಗುತ್ತದೆ. ಗಣೇಶನ ಪೂಜೆಯ ಸಮಯದಲ್ಲಿ ಅವನಿಗೆ ಮೋದಕವನ್ನು ಅರ್ಪಿಸುವುದು ತುಂಬಾನೇ ಶ್ರೇಷ್ಠ. ಇದರಿಂದ ಗಣೇಶನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಮತ್ತು ಜನರ ಆಸೆಗಳನ್ನು ಪೂರೈಸುತ್ತಾನೆ ಎನ್ನುವ ನಂಬಿಕೆ ಇದೆ. ಭಗವಾನ್ ವಿಷ್ಣುದೇವನಿಗೆ ನೈವೇದ್ಯ. ಭಗವಾನ್ ವಿಷ್ಣುವಿನ ಆರಾಧನೆಯಲ್ಲಿ ಆತನಿಗೆ ಪ್ರಿಯವಾದ ಹಸುವಿನ ಹಾಲು ಮತ್ತು ಪೇಡಗಳು ಅಥವಾ ರವೆ ಕೇಸರಿಬಾತ್ ಅಥವಾ ಪಾಯಸವನ್ನು ಅರ್ಪಿಸಬೇಕು. ಮತ್ತು ತುಳಸಿ ದಳವು ಆತನಿಗೆ ನೆಚ್ಚಿನ ವಸ್ತುವಾಗಿದೆ. ಆದ್ದರಿಂದ ವಿಷ್ಣುವಿಗೆ ನೈವೇದ್ಯ ಅರ್ಪಿಸುವಾಗ ತುಳಸಿ ದಳವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು. ಏಕೆಂದರೆ ತುಳಸಿ ದಳವಿಲ್ಲದೆ ವಿಷ್ಣುವಿನ ನೈವೇದ್ಯವನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಕೇವಲ ತುಳಸಿಯನ್ನ ವಿಷ್ಣುವಿಗೆ ಅರ್ಪಿಸಿದರೂ ಅವನು ಸಂತುಷ್ಟನಾಗುತ್ತಾನೆ. ಶ್ರೀರಾಮನಿಗೆ ನೈವೇದ್ಯ. ಅಯೋಧ್ಯೆಯ ದಶರಥಾನಂದನನಾದ ರಾಜ ರಾಮನನ್ನ ಪೂಜಿಸುತ್ತಿರುವಾಗ ಆತನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಕೇಸರಿ ಅಕ್ಕಿ ಮತ್ತು ಪಾಯಸವನ್ನ ರಾಮನ ಪೂಜೆಯಲ್ಲಿ ಅರ್ಪಿಸಿದರೆ ರಾಮನು ಬಹುಬೇಗ ಸಂತುಷ್ಟನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಶ್ರೀಕೃಷ್ಣನಿಗೆ ನೈವೇದ್ಯ. ಶ್ರೀಕೃಷ್ಣನಿಗೆ ಆರಾಧನೆಯಲ್ಲಿ ನೀವು ಯಾವಾಗಲೂ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದಲ್ಲದೆ ಬೇಕಿದ್ದರೆ ತುಳಸಿ ಎಲೆಗಳನ್ನು ಸೇರಿಸಿ ಪಾಯಸ, ಹಲ್ವಾ, ಪೂರಂಪೋಳಿ, ಲಡ್ಡು ಮತ್ತು ಇನ್ನಿತರ ಸಿಹಿಯಾದ ವಸ್ತುಗಳನ್ನು ಅರ್ಪಿಸಬಹುದು. ಏಕೆಂದರೆ ಶ್ರೀಕೃಷ್ಣನು ವಿಷ್ಣುವಿನ ಅವತಾರವಾಗಿದ್ದಾನೆ. ನೀವು ವಿಷ್ಣುವಿಗೆ ಅರ್ಪಿಸುವ ನೈವೇದ್ಯವನ್ನು ಶ್ರೀಕೃಷ್ಣನಿಗೂ ಅರ್ಪಿಸಬಹುದು. ಶಿವನಿಗೆ ನೈವೇದ್ಯ. ಎಲ್ಲ ದೇವರುಗಳಲ್ಲಿ ಭಗವಾನ್ ಶಿವನ ಆರಾಧನೆಯನ್ನು ಅತ್ಯಂತ ಸರಳವೆಂದು ಪರಿಗಣಿಸಲಾಗಿದೆ. ನೀವು ಶೀಘ್ರದಲ್ಲೇ ಶಿವನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಖಂಡಿತವಾಗಿಯೂ ಅವರ ಪೂಜೆಯಲ್ಲಿ ಆತನಿಗೆ ನೆಚ್ಚಿನ ಪಂಚಾಮೃತವನ್ನು ಪ್ರಸಾದವಾಗಿ ಅರ್ಪಿಸಿ. ನೀವು ಅದರೊಂದಿಗೆ ಸ್ವಲ್ಪ ಬಾಂಗನ್ನು ಸಹ ನೀಡಬಹುದು. ಶಿವನಿಗೆ ಬಾಂಗನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಅವನು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಬಹುಬೇಗನೆ ದೂರ ಮಾಡುತ್ತಾನೆ. ಆಂಜನೇಯನಿಗೆ ನೈವೇದ್ಯ. ಕಲಿಯುಗದಲ್ಲಿ ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾದ ಹನುಮಾನ್ ಸಾಧನವನ್ನ ಮಾಡುವಾಗ ಆಂಜನೇಯ ಸ್ವಾಮಿಗೆ ಪ್ರಸಾದವಾಗಿ ಕಡುಬು, 5 ಬಗೆಯ ಡ್ರೈ ಫ್ರೂಟ್ಸ್, ಬೂಂದಿ, ಬೆಲ್ಲದಿಂದ ಮಾಡಿದ ಲಡ್ಡುಗಳು ಮತ್ತು ಸಿಹಿ ಪಾನನ್ನ ಅರ್ಪಿಸಬೇಕು. ಸ್ವಾಮಿಯ ಮೆಚ್ಚಿನ ಪ್ರಸಾದವನ್ನ ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ಅರ್ಪಿಸೋದರಿಂದ ಆಂಜನೇಯನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ.